ವನ ಮಹೋತ್ಸವ ಕಾರ್ಯಕ್ರಮವನ್ನು ಪ್ರತಿ ವರ್ಷವೂ ಕೂಡ ನಾವು ಆಚರಿಸ್ತೇವೆ. ಅದು ಬಹುತೇಕ ಅದು ಪ್ರಚಾರಕ್ಕೋಸ್ಕರ ಮತ್ತು ಎಲ್ಲೋ ಒಂದು ಕಡೆ ಪತ್ರಿಕೆಯ ಮಾಧ್ಯಮಕ್ಕೆ ಮಾಹಿತಿ ಕೊಡೋದಕ್ಕಷ್ಟೇ ಮಾತ್ರ ಮಾಡ್ತಾ ಇರ್ತಿದ್ವಿ. ಸಾಂಕೇತಿಕವಾಗಿ ನಡೀತಾ ಇತ್ತು. ಈಗ ಅನಿವಾರ್ಯತೆ ಇದೆ ಇವತ್ತು ನಮ್ಮ ಮುಂದೆ. ಅದನ್ನು ವನ ಮಹೋತ್ಸವನ ಅದು ನಿತ್ಯೋತ್ಸವದ ರೂಪದಲ್ಲಿ ಮಾಡಬೇಕು. ಪ್ರತಿನಿತ್ಯನೂ ಕೂಡ ಅದನ್ನು ಆಚರಿಸುವಂಥ ಕಾರ್ಯಕ್ರಮ ಆಗಬೇಕು ಅಂತಕ್ಕಂಥದ್ದು. ಕಾರಣ ಏನಂತಂದರೆ, ಇವತ್ತು ಸಿರಾ ಒಂದು ಪ್ರಮುಖವಾಗಿ ಬೆಳೀತಾ ಇರ್ತಕ್ಕಂಥ ಒಂದು ನಗರ ಆಗಿದೆ. ಕೇವಲ 15 ವರ್ಷದ ಹಿಂದೆ 50,000 ಜನಸಂಖ್ಯೆ ಇದ್ದಿದ್ದು ಇವತ್ತು 1 ಲಕ್ಷವನ್ನು ಮೀರಿದೆ. ಹಾಗಾಗಿ ಇಲ್ಲಿ ಶಾಖ ಉತ್ಪನ್ನ ಆಗ್ತದೆ, ಕೈಗಾರಿಕೆಗಳು ಬೆಳೀತಾ ಇದ್ದಾವೆ. ಆ ಕಾರಣಕ್ಕೋಸ್ಕರ ಇವತ್ತು ಹೆಚ್ಚು ಮರಗಿಡಗಳನ್ನು ನೆಡಬೇಕು ಅಂತಕ್ಕಂಥದ್ದನ್ನು ಅದನ್ನು ಸಾಮಾಜಿಕವಾಗಿ ಎಲ್ಲ ಸಮಾಜದವರು ಕೂಡ ಮತ್ತು ಸಂಘ ಸಂಸ್ಥೆಯವರು ಮತ್ತು ಶಾಲೆಯವರು ಎಲ್ಲರೂ ಕೂಡ ತೊಡಗಿಸ್ಕೊಂಡು ಗಿಡಗಳನ್ನು ಬೆಳೆಸಬೇಕು ಅಂತಕ್ಕಂಥ ಪರಿಕಲ್ಪನೆಯನ್ನು ಪ್ರಚಾರ ಮಾಡೋಕ್ಕೋಸ್ಕರ ಇವತ್ತು ಸಾಂಕೇತಿಕವಾಗಿ ನಾವು ಮಾಡ್ತಾಯಿದ್ದೀವಿ. ಇವತ್ತು ಸುಮಾರು ಈ ಯೂನಿವರ್ಸಿಟಿ ಆವರಣದಲ್ಲಿ ಸುಮಾರು 300ಕ್ಕೂ ಹೆಚ್ಚು ಗಿಡಗಳನ್ನು ನೆಡುವಂಥ ಕೆಲಸವನ್ನು ಮಾಡಿದ್ದೇವೆ. ಅದೇ ರೀತಿಯಾಗಿ ಎಲ್ಲ ಗ್ರಾಮ ಪಂಚಾಯತಿನಲ್ಲೂ ಕೂಡ ಮರಗಳನ್ನು ಕಂಪಲ್ಸರಿಯಾಗಿ ನೆಡಬೇಕು ಮತ್ತು ಅವ್ರನ್ನ ಸಂರಕ್ಷಿಸಬೇಕು, ಅವ್ರನ್ನ ಬೆಳೆಸಬೇಕು, ಉಳಿಸ್ಬೇಕು ಅಂತಕ್ಕಂಥ ದೃಷ್ಟಿಯಿಂದಲೂ ಕೂಡ ಇವತ್ತು ನಮ್ಮ ಎಲ್ಲ ಪಂಚಾಯತಿಯವರು ಕೂಡ ಕ್ರಮ ವಹಿಸ್ತಾ ಇರತಕ್ಕಂಥದ್ದು ಒಂದು ಸಂತೋಷದ ಸಂಗತಿ. ಇನ್ನು ಮುಂದೆ ಪ್ರಕೃತಿ ಬಹುಶಃ ನಾವು ಯಾಕೆ ವನ ಮಹೋತ್ಸವವನ್ನು ಆಚರಿಸಬೇಕು ಅರ್ಥಪೂರ್ಣವಾಗಿ ಅನ್ನೋದಕ್ಕೆ ಒಂದೇ ಉದಾಹರಣೆ ಅಂದರೆ, ಇವತ್ತು ಆಲೇ ಪ್ರಪಂಚ ಬ್ಯಾಂಕ್ನವರು ಒಂದು ಪ್ರಿಡಿಕ್ಷನನ್ನು ಬಿಟ್ಟಿದ್ದಾರೆ. ಒಂದು ಊಹೆ ಮಾಡಿ ಹೇಳ್ತಾ ಇದ್ದಾರೆ. ಏನಂತ ಅಂದರೆ 2050ಕ್ಕೆ ಕೋಟ್ಯಾಂತರ ಜನರಿಗೆ ಕುಡಿಯೋದಕ್ಕೆ ನೀರಿಲ್ಲದೆ ಇರತಕ್ಕಂಥ ವಾತಾವರಣ ಸೃಷ್ಟಿ ಆಗ್ತದೆ ಅಂತೇಳಿ. ಪ್ರಕೃತಿಯಲ್ಲಿ ಆಗ್ತಕ್ಕಂಥ ಏರುಪೇರು ಅದೆಲ್ಲದೂ ಕೂಡ ಸೇರಿಕೊಂಡು ಕುಡಿಯೋ ನೀರಿಗೆ ತೊಂದರೆ ಆಗ್ತದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಅಂತರ್ಜಲವನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡಬೇಕಾಗ್ತದೆ. ಇವತ್ತು ನೀರನ್ನು ಸಂರಕ್ಷಿಸ್ತಕ್ಕಂಥ ಮಳೆ ನೀರನ್ನು ಸಂಪೂರ್ಣವಾಗಿ ಸಂರಕ್ಷಿಸಿ ಭೂಮಿಯಲ್ಲಿ ಅಡಗಿಸಿಡ್ತಕ್ಕಂಥ ರೀತಿಯಲ್ಲಿ ವಾತಾವರಣ ಆಗಬೇಕಾಗಿದೆ. ಸೊ ಹಾಗಾಗಿ ಮುಂದೆ ಬರಬಾರ್ದಂಥ ನಮ್ಮ ಸಮಸ್ಯೆಗಳನ್ನು ಎದುರಿಸಬೇಕಾದಾಗ ನಾವು ಈಗಿನಿಂದಲೇ ಎಚ್ಚರಿಕೆಯನ್ನು ನಾವು ತಗೋಬೇಕು ಮತ್ತು ಅದನ್ನು ನೀರನ್ನು ಸಂರಕ್ಷಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಎಂಥದೇ ಸಂದರ್ಭ ಆದರೂ ಕೂಡ ಹಿತವಾಗಿ ನೀರನ್ನು ಬಳಸುವಂಥ ಕೆಲಸ ಆಗಬೇಕು. ನಾನು ಒಂದು ಉದಾಹರಣೆ ಹೇಳಬೇಕು ಅಂತಂದರೆ, ನಾನು ನಯಾಗರ ಫಾಲ್ಸಿಗೆ ಸುಮಾರು 2 ಸರಿ ಹೋಗಿದ್ದೆ ಕೆನಡಾದಲ್ಲಿ. ಆ ನಯಾಗರ ಫಾಲ್ಸ್ನಲ್ಲಿ ಅಲ್ಲಿ ಬರ್ತಿರೋ ನೀರು ಎಷ್ಟು ಅಂತ ಹೇಳಿದ್ರೆ, ಬಹುಶಃ ಭಾರತ ದೇಶದಲ್ಲಿ ಇರ್ತಕ್ಕಂಥ ನದಿಗಳೆಲ್ಲ 1 ತಿಂಗಳು 2 ತಿಂಗಳೊಳಗೆ ತುಂಬ ಹೋಗ್ತದೆ, ಅಷ್ಟು ನೀರು ಬರ್ತದೆ. ಆದರೂ ಕೂಡ ಅಲ್ಲಿ ಪ್ರತಿಯೊಂದು ರೂಮ್ನಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ, ಅಂದರೆ ವಾಟರ್ ಈಸ್ ಪ್ರೆಷಿಯಸ್, ಯೂಸ್ ಇಟ್ ಜುಡಿಷಿಯಸ್ಲಿ ಅಂತೇಳಿ. ಅಂದರೆ ನೀರು ಭಾಳ ಬುದ್ಧಿವಂತಿಕೆಯಿಂದ ಉಪಯೋಗಿಸಿ ಅದರ ನೀರನ್ನು ವೇಸ್ಟ್ ಮಾಡಬೇಡಿ ಅಂತಕ್ಕಂಥ ಬೋರ್ಡನ್ನು ನೋಡಿದಾಗ ನನಗೆ ಭಾಳ ಸಂತೋಷ ಆಯಿತು. ಆ ಪರಿಕಲ್ಪನೆ ನಮ್ಮ ಜನರಲ್ಲಿ ಬರಬೇಕಾಗ್ತದೆ. ಅದಕ್ಕೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಎಲ್ಲರೂ ಕೂಡ ಅದಕ್ಕೆ ಪ್ರಯತ್ನ ಪಡಬೇಕು. ಅದಕ್ಕೆ ಒಂದೇ ಪರಿಹಾರ ಅಂತಂದರೆ ಮರಗಿಡಗಳನ್ನು ಹೆಚ್ಚು ಬೆಳೆಸುವಂಥ ಕೆಲಸವನ್ನು ಮಾಡಬೇಕು. ಯಾವುದೇ ಕಾರಣದಲ್ಲೂ ಕೂಡ ಮರಗಿಡಗಳನ್ನು ಕಡಿತಕ್ಕಂಥ ಅದನ್ನು ಸಂಪೂರ್ಣವಾಗಿ ನಿಷೇಧ ಮಾಡುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ನಾನು ಮನವಿ ಮಾಡ್ತೇನೆ. ಸರ್, ನಾವು ಶಾಸಕರ ಆದೇಶದ ಮೇರೆಗೆ, ಸರ್ಕಾರದ ಆದೇಶದ ಮೇರೆಗೆ ಹಾಗೂ ನಮ್ಮ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಆದೇಶದ ಮೇರೆಗೆ ಈಗಾಗಲೇ 42 ಗ್ರಾಮ ಪಂಚಾಯಿತಿಯಲ್ಲಿ 500 ಗಿಡ ಹಾಕೋದಕ್ಕೆ, ಎಲ್ಲ ಪಂಚಾಯತಿಯಲ್ಲಿ 500 ಗಿಡವನ್ನು ಹಾಕೋದಕ್ಕೆ ಈಗಾಗಲೇ ಗುಂಡಿಗಳು ತೆಗೆಸಿದ್ವಿ. ಇವತ್ತಿಂದ ನಾವು ನಮ್ಮ ಶಾಸಕರ ಅಧ್ಯಕ್ಷತೆಯಲ್ಲಿ ಚಾಲನೆ ಕೊಟ್ಟಿದ್ದಾರೆ. ಅದರ ಪ್ರಕಾರ ಸಹಿತ ನಾವೀಗ ಒಂದೊಂದು ಪಂಚಾಯತಿಯಲ್ಲಿ 500 ಗಿಡ ಹಾಕೋದಕ್ಕೆ ಈಗಾಗಲೇ 5,700 ಗಿಡ ಈಗ ನಮ್ಮ ಹತ್ರ ರೆಡಿ ಇದೆ. RF ಅವರು ಇವತ್ತು ನಾಳೆ ಡಂಪ್ ಮಾಡ್ತಿದ್ದಾರೆ. ಅದ್ರ ಪ್ರಕಾರ ಪಂಚಾಯತಿ PDOಗಳು ಅಲ್ಲಿರ್ತಕ್ಕಂಥ ಸಾರ್ವಜನಿಕರು ಹಾಗೂ ಜನಪ್ರತಿನಿಧಿಗಳು ಸೇರಿಸ್ಬಿಟ್ಟು ಮತ್ತು ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಸಹಿತ ಎಲ್ಲ 42 ಪಂಚಾಯಿತಿಗಳಲ್ಲಿ ಸಹಿತ 500 ಗಿಡ ಹಾಕೋದಕ್ಕೆ ನಾವು ಈಗಾಗಲೇ ಪ್ರಸ್ತುತವಾಗಿ ಪೂರ್ವಭಾವಿಯಾಗಿ ಕೈಗೊಂಡಿದ್ದೀವಿ ಸರ್. ಟೋಟಲ್ ತಾಲೂಕಿಗೆ ಎಷ್ಟು ಗಿಡ ಈ ಸರ್ ಶಿರಾ ರೇಂಜಿಂದ 33,000 ಸಸಿನ ವಿತಿನ್ ದಿ ಫಾರೆಸ್ಟ್ ಪ್ಲಾಂಟೇಶನ್, ರೋಡ್ ಸೈಡ್ ಪ್ಲಾಂಟೇಶನ್ ಮಾಡಿದ್ದೀವಿ. ಜೊತೆಗೆ ರೈತರಿಗೆ ಸಸಿನ 8/12, 6/9 2 ಸೈಜಲ್ಲೂ ಸೇರಿಸಿ 40,000 ಸಸಿನ ರೈತರಿಗೆ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದೀವಿ. RSPD ಸಸಿ ರೈತರ ಡಿಸ್ಟ್ರಿಬ್ಯೂಷನ್ ನಮ್ಮ ಜಿಲ್ಲೆಯಲ್ಲಿ, ನಮ್ಮ ತಾಲೂಕಿನೇ ತುಂಬ ಹೈಯೆಸ್ಟ್ ಇದೆ ಸರ್. ಗಿಡ ಕೊಟ್ಟ ನಂತರ ಫೀಡ್ಬ್ಯಾಕ್ ತಾಂತೀರಾ ಸರ್ ನೀವು, ಅವ್ರು ನೆಟ್ಟಿದಾರೋ ಇಲ್ವೋ ಅನ್ನೋದು? GPS ಮಾಡಿಬಿಟ್ಟು ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಅಂತ ಇದೆ. ಅದರಲ್ಲಿ ಸಸಿ ಬೆಳೆಸಿದ ನಂತರ 1ನೇ ವರ್ಷ ಬದುಕುಳಿದ, 2ನೇ ವರ್ಷ ಬದುಕುಳಿದ ನಂತರ 3ನೇ ವರ್ಷ, ಈ ರೀತಿ GPS ಮಾಡಿಬಿಟ್ಟು 1ನೇ ವರ್ಷಕ್ಕೆ ಸರ್ಕಾರದಿಂದ 35, ನಂತರ 2ನೇ ವರ್ಷಕ್ಕೆ 40,
ನಂತರ 50 ಈ ರೀತಿ 125 ರೂಪಾಯಿ ಒಂದು ಸಸಿ ಬೆಳೆಸೋದ್ರಿಂದ ರೈತರಿಗೆ ಫಲಾನುಭವಿಗೆ ಬ್ಯಾಂಕ್ ಅಕೌಂಟಿಗೆ ನೇರವಾಗಿ ಟ್ರಾನ್ಸ್ಫರ್ ಆಗ್ತದೆ. ಅದು ಬೇಸ್ಡ್ ಆನ್ GPS ನಾವು ಸರ್ವೆ ತಗೊಂಡು ರಿಪೋರ್ಟ್ ಮಾಡಿ